ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಿಂದ ಮಾನ್ಯತೆ ಪಡೆದ ಸಂಸ್ಥೆ ಶ್ರೀ ಗುರು ಶಾಂತವೀರೇಶ್ವರ ಟೂರ್ಸ್ ವತಿಯಿಂದ ವಿಶೇಷ ದುಬೈ ಪ್ರವಾಸದ ಪ್ಯಾಕೇಜ್ ನಿಮಗಾಗಿ ಲಭ್ಯ. ಪ್ರವಾಸದ ದಿನಾಂಕ 12 ಫೆಬ್ರವರಿ 2025ರಂದು 5 ರಾತ್ರಿ 6 ಹಗಲುಗಳಿಂದ ಕೂಡಿರುವ ದುಬೈ ಪ್ರವಾಸ ಆಕರ್ಷಕ ದರದಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಶ್ರೀ ಗುರು ಶಾಂತವೀರೇಶ್ವರ ಟೂರ್ಸ್, ವಿಜಯನಗರ, ಗೋಪಾಳ, ಶಿವಮೊಗ್ಗ. ಸಂಪರ್ಕ ಸಂಖ್ಯೆ 87 62 18 81 30. ಹೊಸ ವರ್ಷದ ಈ ಸಂದರ್ಭದಲ್ಲಿ ನನ್ನ ಹೆಸರಲ್ಲಿ DTDC ಕೊರಿಯರ್ ಮುಖಾಂತರ NES ಸಂಸ್ಥೆಯ ಸೆಕ್ರೆಟರಿ ಆದಂಥ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಗೆ ನಾಗರಾಜ್ ಸರ್ ಅವರಿಗೆ ಒಂದು ಮನೆಯಲ್ಲಿ ಸ್ವೀಟ್ ಬಾಕ್ಸ್ ಹೋಗಿದೆ DTDS ಕೊರಿಯರ್. ಅವರು ಅದರಲ್ಲಿ ನನ್ನ ಫೋಟೋ ಇದೆ ಮತ್ತು ನನ್ನ ಕ್ಷೇತ್ರದ ವಿವರಣೆ ಎಲ್ಲ ತಪ್ಪು ಸೆಂಟೆನ್ಸಲ್ಲಿ ಬರೆದಿದ್ದಾರೆ. ಆ ಕನ್ನಡದ ಪದಗಳ ಉಚ್ಚಾರಣೆನೂ ಸರಿ ಇಲ್ಲ. ಅಲ್ಲಿ ಶಾಸಕರು ವಿಧಾನ ಪರಿಷತ್ತು ಅಂಥೇಳಿ ಹಾಕಿದ್ದಾರೆ. ಆ ಸ್ವೀಟನ್ನು ಬಾಕ್ಸನ್ನ ತೊಗೊಂಡೋಗಿ ಅವ್ರ ಮನೆಯಲ್ಲಿ ಸಂಜೆ ಓಪನ್ ಮಾಡಿ ಅದನ್ನು ಟೇಸ್ಟ್ ಮಾಡಿದಾಗ ಕಹಿ ಇತ್ತು ಅಂಥೇಳಿ ಅವ್ರು ಹಾಗೆ ಇಟ್ಟಿದ್ದಾರೆ. ಯಾಕೋ ಸಮಾಧಾನ ಆಗಿಲ್ಲ ಅವ್ರಿಗೆ. ಕೊನೆಗೆ ನಮ್ಮ MLC ಆದಂಥ ಅರುಣ್ ಸರ್ ಅವ್ರಿಗೆ ಫೋನ್ ಮಾಡಿದ್ರು. ಅವ್ರು ನನಗೆ ಕಾಲ್ ಮಾಡಿದರು. ಇಮಿಡಿಯೇಟಾಗಿ ಕೂಡಲೇ ಅದನ್ನು FIRನ ದಾಖಲು ಮಾಡಿದ್ದೇವೆ ಕೋಟೆ ಪೊಲೀಸ್ ಸ್ಟೇಷನಲ್ಲಿ. ಅದನ್ನು ಮಾಜರ್ ಮಾಡಿ ಅದನ್ನು ಜಪ್ತಿ ತೊಗೊಂಡಿದ್ದಾರೆ. ಅದನ್ನು ಟೆಸ್ಟಿಗೆ ಕೂಡ ಕಳಿಸಿದ್ದಾರೆ. ನಂತರ ಇನ್ವೆಸ್ಟಿಗೇಷನಲ್ಲಿ ನೋಡಿದರೆ ಅದು ಮತ್ತೆ ಇನ್ನೂ ಇಬ್ಬರಿಗೆ ಅದೇ ಕೊರಿಯರ್ ಮುಖಾಂತರ ಅದೇ ಸ್ವೀಟ್ ಬಾಕ್ಸು ಹೋಗಿದೆ. ಒಂದು ಪ್ರತಿಷ್ಠಿತ ಒಬ್ಬ ವೈದ್ಯ ಡಾಕ್ಟರ್ ಅರವಿಂದ್ ಅಂಥೇಳಿ ಪಾಸಿಟಿವ್ ಮೈಂಡ್ ಅಲ್ಲಿರುವಂಥ ಒಬ್ಬ ವೈದ್ಯರು. ಅದೇ ರೀತಿ ಇನ್ನೊಬ್ಬರು ಆ ಪ್ರತಿಷ್ಠಿತ ವೈದ್ಯೆ ಡಾಕ್ಟರ್ ಪವಿತ್ರ ಅವ್ರಿಗೂ ಕೂಡ ಇದೇ ಹೋಗಿದೆ. ನಾನು ಕೂಡಲೇ ಇದು ಗೊತ್ತಾದ ತಕ್ಷಣ ಪವಿತ್ರ ಮೇಡಮ್ಗೆ ಫೋನ್ ಮಾಡಿದರೆ ಅವ್ರು ಹೇಳಿದರು ಅವ್ರನ್ನ ಸ್ಟಾಫ್ ತೊಗೊಂಡೋಗಿದ್ರು. ಆ ಸ್ಟಾಫ್ ತೊಗೊಂಡೋಗಿ ಅದನ್ನು ಟೇಸ್ಟ್ ಮಾಡಿದರೆ ಅದು ಕಹಿ ಇದೆ ಅಂಥೇಳಿ ಅವರನ್ನು ಯಾಕೋ ಸಮಾಧಾನ ಆಗಿಲ್ಲ ಅಂತ ಅದನ್ನು ಡಿಸ್ಕಾರ್ಡ್ ಮಾಡಿ ಎಸ್ತಿದ್ದಾರೆ. ಪುಣ್ಯಕ್ಕೆ ಅರವಿಂದ್ ಅವರು ಅದನ್ನು ನೋಡಿ ಯಾಕೋ ಅದನ್ನು ತೊಗೊಂಡಿಲ್ಲ, ಅದನ್ನು ಹಾಗೆ ಇಟ್ಕೊಂಡಿದ್ದಾರೆ, ಇನ್ನೂ ಪ್ರಿಸರ್ವ್ ಮಾಡಿದ್ದಾರೆ. ಇದನ್ನು FIR ಮಾಡಿ ಕಂಪ್ಲೇಂಟ್ ಮಾಡಿದಾಗ DTDC ಕೊರಿಯರ್ ಮುಖಾಂತರ ಇದು ಹೋಗಿದೆ ಅಂತ ಬಂದಿದೆ. ಭದ್ರಾವತಿಯಿಂದ ಆಗಿದೆ. ಆ ವ್ಯಕ್ತಿಯ ಮುಖಚರ್ಯನೂ ಕೂಡ ಐಡೆಂಟಿಫೈ ಮಾಡುವ ಹಂತದಲ್ಲಿ ಪೊಲೀಸರ ಕಾರ್ಯಾಚರಣೆ ಇದೆ. ಕೂಡಲೇ ನಾನು SP ಅವರ ಗಮನಕ್ಕೆ ತಂದಿದ್ದೆ. ಅವರ ಹರೀಶ್ ಪಟೇಲ್ ಮತ್ತು ಸಂತೋಷ್ ಅವರ ಸಬ್ ಇನ್ಸ್ಪೆಕ್ಟರ್ ತಂಡ ಇದನ್ನು ಕಾರ್ಯಾಚರಣೆಯಲ್ಲಿ ಮುಂದುವರೆದಿದೆ. ಬಟ್ ನನಗೆ ಏನು ವಿಪರ್ಯಾಸ ಅಂತಂದರೆ ಇಂಥ ಕೃತ್ಯ ಯಾಕೆ ಮಾಡ್ತಾರೆ? ಒಬ್ಬ ಸಮಾಜಮುಖಿ ಕಾರ್ಯದಲ್ಲಿ ಮಾಡ್ತಿರುವಂಥ ನನ್ನ ಹೆಸರು ತಗೊಂಡು ದುರುಪಯೋಗ ಪಡಿಸ್ಕೊಂಡು ಈ ರೀತಿ ಸ್ವೀಟ್ ಬಾಕ್ಸಲ್ಲಿ ಈ ಥರ ತೊಂದರೆಯನ್ನು ಮಾಡ್ತಾರೆ ಅಂತಂದರೆ ನಿಜವಾಗ್ಲೂ ಬೇಜಾರಾಯಿತು ನನಗೆ. ಅವರು ನನ್ನ ಮೇಲೆ ಇಟ್ಟಂಥ ಗೌರವದಿಂದ ಅವ್ರು ಜಸ್ಟ್ ನನಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರು. ನನಗೇನು ಬೇಜಾರು ಅಂತಂದರೆ ಇದೇ ರೀತಿಯಲ್ಲಿ ಯಾವುದಾದ್ರು ಮಕ್ಕಳಿಗೆ ಏನಾದ್ರು ಸ್ವೀಟ್ ಬಾಕ್ಸ್ ಈ ಥರ ಕೊಟ್ಟು ಸ್ವೀಟನ್ನು ಹಂಚೇನಾದ್ರು ಮಾಡಿದರೆ ಅವರಿಗೆ ಅಸ್ವಸ್ಥ ಆಗಿದ್ರೆ ಭಾಳ ಬೇಜಾರಾಗ್ತದೆ. ನಿಜವಾಗ್ಲೂ ಕಲಿಯುಗ ನಿಜವಾಗ್ಲೂ ಶುರುವಾಗಿದೆ ಅಂತ ನಿಜವಾಗ್ಲೂ ಅನಿಸ್ತದೆ. ಹೊಸ ವರ್ಷದ ಒಳ್ಳೆಯ ಸಂದರ್ಭದಲ್ಲಿ ಈ ರೀತಿ ಘಟನೆ ಆಗಿರೋದು ಬಹಳ ವಿಪರ್ಯಾಸ. ಅಮಾಯಕರ ಜೀವನದ ಚೆಲ್ಲಾಡೋದು ಬಹಳ ಖೇದ ಉಂಟಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ SP ಅವರಾದಂಥ ಮಿಥುನ್ ಕುಮಾರ್ ಅವ್ರಿಗೂ ದೂರವಾಣಿ ಮುಖಾಂತರ ಅವರಿಗೆ ಹೇಳಿದ್ದನ್ನೇ ಅವರು ಇನ್ವೆಸ್ಟಿಗೇಷನ್ ಜಾರಿಲಿದೆ, ಖಂಡಿತವಾಗ್ಲೂ ಅವ್ರನ್ನ ಹಿಡಿತೀವಿ ಅಂತೇಳಿ ಕಠಿಣ ಶಿಕ್ಷೆ ಮಾಡ್ತೇವೆ ಅಂತೇಳಿ ಅದು ಕಹಿ ಇದೆ ಅಂತ ನನಗೆ ಅವರು ಉಲ್ಲೇಖ ಮಾಡಿದರು. ಪವಿತ್ರ ಮೇಡಮ್ ನರ್ಸಿಂಗ್ ಸ್ಟಾಫು ಕೂಡ ಅದೇ ಥರ ಉಲ್ಲೇಖ ಮಾಡಿದರು. ಬಟ್ ಖಂಡಿತವಾಗ್ಲೂ ಅದು ನೋಡಲಿಕ್ಕೆ ಅದು ಅನಿಸ್ತಿಲ್ಲ. ಅಂದರೆ ಒಂದು ಸ್ವಲ್ಪ ತೊಗೊಂಡ್ರು ಅದನ್ನು ತೊಗೊಳಕ್ಕೆ ತಿನ್ನೋಕ್ಕಾಗಲಿಲ್ಲ ಅಂತ ಒಂದು ಪರಿಸ್ಥಿತಿ. ಆ ನಿಟ್ಟಿನಲ್ಲಿ ಅದನ್ನು ಆಲ್ರೆಡಿ ಫುಡ್ ಡಿಪಾರ್ಟ್ಮೆಂಟಿಂದ ಅದನ್ನು ತೊಗೊಂಡು ಅದನ್ನು ಟೆಸ್ಟಿಂಗಿಗೆ ತೊಗೊಂಡು ಹೋಗಿದ್ದಾರೆ. ಇನ್ನು 15 ದಿನದೊಳಗೆ ರಿಪೋರ್ಟ್ ಕೂಡ ಬರ್ತದೆ ಅಂತ ಹೇಳಿದ್ದಾರೆ. ಅದು ಏನೇ ಆಗಲಿ ಈ ರೀತಿಯ ಕೃತ್ಯ ಖಂಡಿತವಾಗ್ಲೂ ಇದೆ ಅಂತ ಅನ್ಸುತ್ತೆ. ಯಾಕೆಂದರೆ ಅದನ್ನು ಸ್ವಲ್ಪ ಒಂದು ಚುಟುಕು ಬಾಯಲ್ಲಿ ಹಿಡ್ಕೊಳೋಕ್ಕಾಗೋದಷ್ಟು ಅದು ಇದೆ ಅಂತಂದರೆ, ಆ ಕಹಿ ಇದೆ ಅಂತಂದರೆ ಡೆಫಿನೆಟ್ಲಿ ಅದರಲ್ಲಿ ಏನೋ ಮಿಕ್ಸ್ ಮಾಡಿದ್ದಾರೆ ಅಂತ, ವಿಲ್ಲಿಂಗ್ಫುಲಿ ಮಾಡಿದ್ದಾರೆ ಅದನ್ನು. ಬಟ್ ನನಗೇನು ಹೆದರಿಕೆ ಆಗಿದೆ ಅಂದರೆ ಯಾವ್ದಾದ್ರು ಮಕ್ಕಳಿಗೆ ಏನಾದ್ರು ಹೋಗಿದ್ರೆ, ಆ ದೊಡ್ಡವರಿಗಾದರೆ ಅವ್ರಿಗೆ ಅಟ್ಲೀಸ್ಟ್ ಪರಿಜ್ಞಾನ ಇರುವಂಥ ವ್ಯಕ್ತಿಗಳು ತೊಗೊಂಡಿದ್ರೆ ಓಕೆ. ಅದೇನಾದ್ರು ಮಕ್ಕಳಿಗೆ ಏನಾದ್ರು ತೊಗೊಂಡಿದ್ರೆ ಏನಾಗ್ಬೋದಿತ್ತು ಅಂತ ಪರಿಸ್ಥಿತಿ.
ಖಂಡಿತವಾಗ್ಲೂ ತೇಜೋವಧೆ ಇದೆ ಅಂತ ಅನಿಸುತ್ತೆ ನನಗೆ ನೋಡಲಿಕ್ಕೆ. ಯಾಕೆಂದರೆ ಅದರಲ್ಲಿ ನನ್ನ ಫೋಟೋ ಹಾಕ್ಕೊಂಡು ನಮ್ಮ ಇದನ್ನು ವಿಶೇಷ ಥರ ಕಳಿಸಿ ಮಾಡಿದ್ದಾರೆ ಅಂದರೆ ಯಾವುದೋ ಇದರಲ್ಲಿ ಪರ್ಟಿಕ್ಯುಲರ್ಲಿ ಅದು ಪರ್ಸ್ನಲೈಸ್ಡ್ ಆಗಿ ಏನು ತೊಗೊಂಡು ಮಾಡಿದಾರೋ ಅಥವಾ ಏನು ಮಾಡ್ಲಿಕ್ಕೆ ಮಾಡಿದಾರೋ ನನಗಂತೂ ಗೊತ್ತಿಲ್ಲ. ಬಟ್ ಖಂಡಿತವಾಗ್ಲೂ ಇಲ್ಲ ಸರ್, ನಮ್ಗೆ ಯಾರಿಗೆ ಸರ್, ನಾವು ಎಲ್ಲರ ಜೊತೆ ಚೆನ್ನಾಗಿರೋ ಅಂಥವ್ರು ನಮಗೆ ಯಾಕೆ, ನಮಗೆ ಬೇರೆಯವ್ರದ್ದು ಉಸಾಬರಿಗೆ ಹೋಗ್ಲಿಲ್ಲದಂಥ ವ್ಯಕ್ತಿ ನಮಗೆ ಯಾಕೆ ನಮಗೆ ತೊಂದರೆ ಮಾಡ್ತಾರೆ. ಬಟ್ ಏನೋ ಇದೆ ಇದರಲ್ಲಿ, ಏನೋ ಇದೆ ನನಗೆ ಖಂಡಿತವಾಗ್ಲೂ ಗೊತ್ತಾಗ್ತಿಲ್ಲ ಈ ಸಮಯದಲ್ಲಿ. ಬಟ್ ಆದರೆ ಖಂಡಿತವಾಗ್ಲೂ ನಾನು SP ಅವರಿಗೆ ಪ್ರೆಷರ್ ಹಾಕಿದ್ದೇನೆ, ಇದ್ರ ಬಗ್ಗೆ ಡೀಟೇಲ್ ಇನ್ವೆಸ್ಟಿಗೇಷನ್ ಆಗಬೇಕು. ಅದು ಯಾರು ವ್ಯಕ್ತಿ ಈ ಥರ ಮಾಡಿದರೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಅದನ್ನು ಎಲ್ಲಿಗೆ ಅವ್ರನ್ನ ಹಿಡಿಯೋ ತನಕ ಅವ್ರನ್ನ ಬಿಡೋಗಿಲ್ಲ ಅನ್ನೋ ಒಂದು ಪ್ರೆಷರ್ನ ಕೂಡ ಹಾಕಿದ್ದೇನೆ. ಇಲ್ಲ ಸರ್, ನಾನು ಆ ಟೈಮಲ್ಲಿ ಬೆಂಗಳೂರಲ್ಲಿದ್ದೆ. ಬೆಂಗಳೂರಲ್ಲಿ ನನಗೆ ಕಮಿಟಿ ಮೀಟಿಂಗ್ ಇತ್ತು. ಆ ಕಮಿಟಿ ಮೀಟಿಂಗಲ್ಲಿ ಮುಗಿಸ್ಕೊಂಡು ನಾನು ಬಂದು ಅಲ್ಲಿದ್ದಾಗ ಬೆಂಗಳೂರಲ್ಲಿದ್ದಂಥ ಹೋದಾಗ ಇಮ್ಮಿಡಿಯೇಟಾಗಿ ನಮ್ಮ ಪಿ ಆದಂಥ ಸಚಿನ್ ರಾಜ್ ಅವರು ಹೋಗಿ ಇಮಿಡಿಯೇಟಾಗಿ ಮತ್ತು ಅನಿಲ್ ಅವರು ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ. ಕಂಪ್ಲೇಂಟ್ ಮಾಡಿ ರಿಜಿಸ್ಟರ್ ಮಾಡಿ ಪ್ರೋಸೆಸ್ ಅಂತೂ ಖಂಡಿತವಾಗಿ ಸ್ಟಾರ್ಟ್ ಆಗಿದೆ. ಕಳಿಸೋಕ್ಕೆ ವ್ಯವಸ್ಥೆ ಆಗಿದೆ, ಕಳಿಸೋ ಆಗಿದೆ. ಇನ್ನು 15 ದಿನದೊಳಗೆ ರಿಪೋರ್ಟ್ ಬರುತ್ತೆ ಅಂತ ಹೇಳಿದ್ದಾರೆ. ಬಟ್ ಈ ರೀತಿಯ ಕೃತ್ಯಗಳು ಈ ರೀತಿ ಆಗ್ತದೆ ಅಂತಂದರೆ ಎಲ್ಲರೂ ಒಂದು ಸಮಾಜ ಎಚ್ಚೆತ್ತುಕೋಬೇಕು. ಮಕ್ಕಳಲ್ಲಿ ಅಥವಾ ಬೇರೆಯವ್ರು ಯಾರು ಅಪರಿಚಿತರು ತಂದು ಕೊಟ್ಟಂಥ ಒಂದು ಈ ಥರ ಇದನ್ನು ತೊಗೋಬೇಕಾದ್ರೆ ಒಂದು ಯೋಚನೆ ಮಾಡಿ ತೊಗೋಬೇಕು ಅನ್ನೋದನ್ನು ಒಂದು ಪಾಠವನ್ನು ಕಲಿಬೇಕು ಅಂತ ಹೇಳಿ ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪಕ್ಷದ ಪ್ರಮುಖರಂದರೆ ನಮ್ಮ ಜಿಲ್ಲಾಧ್ಯಕ್ಷರಾದ TD ಮೇಘರಾಜ್ ಅವರಿಗೆ ತಿಳಿಸಿದ್ದೇನೆ, ಮತ್ತು MLC ಆದಂಥ ಅರುಣ್ ಅವರಿಗೆ ಗೊತ್ತಿದೆ, ರಾಘಣ್ಣಂಗೆ ಮತ್ತು ವಿಜೇಂದ್ರ ಅವರಿಗೆ ನಾನು ಇನ್ಫಾರ್ಮೇಷನ್ ಕೊಡ್ತೇನೆ ಇವತ್ತು ಸದ್ಯದಲ್ಲಿ ಕೊಡಲಿಕ್ಕೆ.